ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ SSLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನಾವಿವತ್ತು ನಡೆದಂಥ ಪರೀಕ್ಷೆಯ ಕೀ ಆನ್ಸರ್ಸ್ ನೋಡೋಣ. ನೋಡಿ, ಇವತ್ತು ಸೋಷಲ್ ಸೈನ್ಸ್ ನಡೆದಿತ್ತು ನಿಮಗೆ ಪರೀಕ್ಷೆ. ಸೊ ಡೇಟ್ ನಿಮಗೆಲ್ಲರಿಗೂ ಗೊತ್ತೇ ಇದೆ, 2/2/2026. ಸೊ ಇವತ್ತು ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಎಕ್ಸಾಮಿನೇಷನ್ 2 ನಡೀತು. ಇವತ್ತಿಗೆ ಎಂಡ್ ಆಯಿತು ಎಕ್ಸಾಮು. ಸೊ ಲಾಸ್ಟ್ ಪೇಪರ್ ಕೀ ಆನ್ಸರ್ಸ್ ನೋಡ್ಕೊಂಬರೋಣ ಬನ್ನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಎಲ್ಲ ಸಬ್ಜೆಕ್ಟ್ದು ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಪ್ರತಿ ಪ್ರಿಪ್ರೇಟ್ರಿಗೂ ಯಾವ ಒಂದು ಪ್ರಶ್ನೆಗಳು ಇಂಪಾರ್ಟೆಂಟ್ ಇದೆ ಅನ್ನೋದನ್ನೆಲ್ಲ ನಾನು ಬಿಡ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸೊ ಬನ್ನಿ, ಮೊದಲನೇ ಪ್ರಶ್ನೆಯ ಉತ್ತರ ನೋಡೋಣ. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾನಿ ಗ್ರಾಮದಲ್ಲಿ ನಡೆದ ಪರಿಸರ ಚಳುವಳಿ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರು ನೋಡಿ, ಆಪ್ಷನ್ ಸಿ, ಅಪ್ಪಿಕೋ ಚಳುವಳಿ. ಸೊ ನಿಮಗೆ ಗೊತ್ತಾಗಿದೆ ಅನ್ಕೋತೀನಿ ಆನ್ಸರು. ನೀವು ಕರೆಕ್ಟ್ ಬರೆದಿರ್ತೀರ. ನಾನು ನಿನ್ನೆ ಎಲ್ಲ ಕೊಟ್ಟಿದ್ದೆ, 1 ಮಾರ್ಕ್ ಇಂಪಾರ್ಟೆಂಟ್ ಸಹ ಕೊಟ್ಟಿದ್ದೆ ನಿಮಗೆ. ನಿನ್ನೆ ಮೊನ್ನೆ ಎಲ್ಲ ನಾನು 2 ದಿನಾನೂ ನಿಮ್ಮ ಒಂದು ಸೋಷಲ್ ಪರೀಕ್ಷೆಗೆ ಬರುವಂಥ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನೇ ಕೊಟ್ಟಿದ್ದೆ. ಸೊ ಇದೆಲ್ಲ ಪ್ರಶ್ನೆಗಳು ಅದರಲ್ಲಿತ್ತು. ಬೇಕಿದ್ದರೆ ನೀವು ಒಂದು ಸಾರಿ ನಮ್ಮ ವಿಡಿಯೋನ ಚೆಕ್ ಮಾಡಿ, ಡೌಟ್ ಇದ್ದರೆ. ಸೊ ಬನ್ನಿ ನೆಕ್ಸ್ಟ್ ನೋಡೋಣ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಸರ್ಕಾರ ಪಡೆಯುತ್ತಿದ್ದ ತೆರಿಗೆ ಹಣವನ್ನು ಅಪರಾಧ ತೆರಿಗೆ ಎಂದು ಟೀಕಿಸಿದ ಇಂಗ್ಲೆಂಡಿನ ಶಾಸನಸಭೆಯ ಸದಸ್ಯ. ನೋಡಿ, ಆಪ್ಷನ್ ಬಿ, ಎಡ್ಮಂಡ್ ಬರ್ಗ್. ಇವರು ಟೀಕಿಸ್ತಾರೆ. ಸೊ ಆನ್ಸರ್ ಎಡ್ಮಂಡ್ ಬರ್ಗ್, ಆಪ್ಷನ್ ಬಿ, ಎಡ್ಮಂಡ್ ಬರ್ಗ್. ಬನ್ನಿ ನೆಕ್ಸ್ಟ್ ನೋಡೋಣ. ಥರ್ಡ್ ಕ್ವಶನ್. 2ನೇ ಮಹಾಯುದ್ಧದ ನಂತರ ಶೀತಲ ಸಮರದಲ್ಲಿ ತೊಡಗಿದ ರಾಷ್ಟ್ರಗಳು. ಸೊ ನೋಡಿ, ಆಪ್ಷನ್ ಡಿ, ಸೋವಿಯತ್ ರಷ್ಯಾ, ಅಮೇರಿಕ ಸಂಯುಕ್ತ ಸಂಸ್ಥಾನ. ಆಪ್ಷನ್ ಡಿ ನಿಮ್ಮ ಕರೆಕ್ಟಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ನೋಡೋಣ. 4ನೇ ಪ್ರಶ್ನೆ ನೋಡಿ. ವಿಶ್ವ ವ್ಯಾಪಾರ ಮತ್ತು ವಾಣಿಜ್ಯದ ತೃತೀಯ ಆರ್ಥಿಕ ಆಧಾರ ಸ್ತಂಭ ಎಂದು ಕರೆಯಲ್ಪಡುವ ವಿಶ್ವಸಂಸ್ಥೆಯ ಆಶ್ರಯದ ಸಂಸ್ಥೆ. ನೋಡಿ, ಆಪ್ಷನ್ ಸಿ, ವಿಶ್ವ ವ್ಯಾಪಾರ ಸಂಘಟನೆ. ಸೊ ನೀವು ಈ ಉತ್ತರ ಎಲ್ಲ ಕರೆಕ್ಟಾಗಿ ಬರೆದಿರ್ತೀರ ಅನ್ಕೋತೀನಿ. ಯಾಕಂದರೆ ನಿನ್ನೆ ನಾನು ಯಾವ ಇಂಪಾರ್ಟೆಂಟ್ ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನು ಚೆನ್ನಾಗಿ ಕೊಟ್ಟಿದ್ದೆ. ಸೊ ಸುಮಾರು ಜನ ನೋಡಿದ್ದೀರಾ. ಇವತ್ತು ಎಷ್ಟು ಮಾರ್ಕ್ಸ್ ತೆಗೆದಿದ್ದೀರಾ ಅನ್ನೋದನ್ನು ಕೆಳಗಡೆ ಕಮೆಂಟ್ ಹಾಕಿ. ಬನ್ನಿ ನೆಕ್ಸ್ಟ್ ನೋಡೋಣ. 5th ಕ್ವಶನ್. ಬೆಂಗಳೂರನ್ನು ಭಾರತದ ಸಿಲಿಕಾನ್ ಕಣಿವೆ ಎಂದು ಕರೆಯಲಾಗುವುದು ಏಕೆಂದರೆ. ನೋಡಿ, ಸಿಲಿಕಾನ್ ಕಣಿವೆ ಗೊತ್ತು ನಿಮಗೆ, ಅಂದರೆ ಸಿಲಿಕಾನ್ ಸಿಟಿ. ಸೊ ಅದು ಮಾಹಿತಿ ತಂತ್ರಜ್ಞಾನದ ಮುಖ್ಯ ಕೇಂದ್ರವಾಗಿದೆ. ಆಪ್ಷನ್ ಎ, ಮಾಹಿತಿ ತಂತ್ರಜ್ಞಾನದ ಮುಖ್ಯ ಕೇಂದ್ರವಾಗಿದೆ. ನೆಕ್ಸ್ಟ್ ನೋಡಿ, 6ನೇ ಕ್ವಶನು. ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದವರು ಮಹಾತ್ಮ ಗಾಂಧೀಜಿಯವರು. ಸೊ ಇದು ನಿಮಗೆ ಟೀಚರ್ಸ್ ಎಲ್ಲ ಹೇಳಿರ್ತಾರೆ ನಿಮಗೆ ಪಾಠ ಮಾಡಬೇಕಾದ್ರೆ. ಸೊ ಯಾವ ಒಂದು ಹೇಳಿಕೆಗಳಿದೆ ಸ್ವಲ್ಪ, ಅದರಲ್ಲಿ ಯಾರ್ಯಾರು ಹೇಳಿದರು ಅನ್ನೋದನ್ನು ಕೇಳ್ತಾರೆ, ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ನೋಡೋಣ. 7th ಕ್ವಶನ್ಗೆ ಆನ್ಸರು. ಸೊ ಭಾರತದಲ್ಲಿ ಸ್ತರ ವಿನ್ಯಾಸವನ್ನು ಪ್ರಮುಖವಾಗಿ ಗುರುತಿಸಬಹುದಾದ ವ್ಯವಸ್ಥೆ. ಆಪ್ಷನ್ ಎ, ಜಾತಿ ಪದ್ಧತಿ. ಸೊ ನೀವು ಆನ್ಸರ್ ಕರೆಕ್ಟ್ ಬರೆದಿರ್ತೀರ ಅನ್ಕೋತೀನಿ. ನೆಕ್ಸ್ಟ್ ನೋಡಿ, 8ನೇ ಕ್ವಶನ್ಗೆ ಆಪ್ಷನ್ ಡಿ, ಚಾಲ್ತಿ ಖಾತೆ ಸರಿಯಾದ ಉತ್ತರ. ಬನ್ನಿ ಇವಾಗ ಒಂದು ವಾಕ್ಯದ ಪ್ರಶ್ನೆಗಳಿಗೆ ಹೋಗೋಣ. ಹಳೆಗಲಿಯ ಬೇಡರು ಬ್ರಿಟಿಷರ ವಿರುದ್ಧ ದಂಗೆ ಏಳಲು ಪ್ರಮುಖ ಕಾರಣವೇನು. ನಿಮಗಿದು ಗೊತ್ತೇ ಇದೆ. ನಿಮಗೆ ಇದು ಕನ್ನಡದಲ್ಲೂ ಸಹ ದಂಗೆ ಏಳಲು ಕಾರಣ ಕೇಳ್ತಾರೆ. ಸೊ ನಿಮಗಿದು ಗೊತ್ತಿರೋದ್ರಿಂದ ನೀವು ಬರೆದಿರ್ತೀರ. ಅಂದರೆ ಅವರು ಶಸ್ತ್ರ ಎಲ್ಲಗಳನ್ನು ಇಸ್ಕೊಳ್ಳೋಕೆ ಹೇಳಿದರು. ಸೊ ಅದಕ್ಕೋಸ್ಕರ ದಂಗೆ ಹೇಳ್ತಾರೆ. ಬನ್ನಿ ನೆಕ್ಸ್ಟ್ ನೋಡೋಣ. ರಾಷ್ಟ್ರಗಳ ಸಂಘವನ್ನು ಏಕೆ ಸ್ಥಾಪಿಸಲಾಯಿತು. ಅಂದರೆ ಒಂದು ಯುದ್ಧನ ತಡೆಯೋಕ್ಕೆ ಸ್ಥಾಪಿಸ್ತಾರೆ. ನೆಕ್ಸ್ಟ್, ಭದ್ರತಾ ಮಂಡಳಿಯಿಂದ. ಸೊ ನಾನು ಇದೆಲ್ಲ ಪ್ರಶ್ನೆಗಳು ಕೊಟ್ಟಿರೋದು ಒಂದು ವಾಕ್ಯದೆಲ್ಲ ಕೊಟ್ಟಿದ್ದೀನಿ. ಬೇಕಿದ್ದರೆ ಒಂದು ಸಾರಿ ಚಾನಲಲ್ಲಿ ಹೋಗ್ಬಿಟ್ಟು ನೋಡಿ, ಇರುತ್ತೆ ಅಲ್ಲೇ. ನೆಕ್ಸ್ಟ್ ನೋಡಿ, ಭಾರತದಲ್ಲಿ ಅತ್ಯಂತ ಕಡಿಮೆ ಮಳೆಯನ್ನು ಪಡೆಯುವ ಋತುವನ್ನು ಹೆಸರಿಸಿ. ಸೊ ನಿಮ್ಮ ಆನ್ಸರ್ ಚಳಿಗಾಲ ಅಂತ ಬರೆದಿದ್ರೆ, ನೋಡಿ ಇಲ್ಲಿ ಬರೆದಿದ್ದೀನಿ, ಚಳಿಗಾಲ ಅಂತ ಬರೆದಿದ್ರೆ ನಿಮ್ಮ ಆನ್ಸರ್ ಕರೆಕ್ಟಾಗಿರುತ್ತೆ. ನೆಕ್ಸ್ಟ್, ಸಾರಿಗೆ ಎಂದರೇನು. ನೆಕ್ಸ್ಟ್ ನೋಡಿ, 15th ಕ್ವಶನ್ನು. ಸುರೇಶನು ಶಾಲೆಗೆ ಹೋಗುವಾಗ ಅಪಘಾತಕ್ಕೀಡಾಗುತ್ತಾನೆ.
ಆತನನ್ನು ನೋಡಲು ಜನ ಸೇರುತ್ತಾರೆ. ಇದು ಯಾವ ವಿಧದ ಸಮೂಹ ವರ್ತನೆಯಾಗಿದೆ? ಸೊ ಇದು ಜನಮಂದೆ, ಜನರೆಲ್ಲ ಸೇರಿರ್ತಾರೆ, ಸೊ ಅದು ಜನಮಂದೆ. ಬನ್ನಿ ನೆಕ್ಸ್ಟ್ ನೋಡೋಣ. ನೋಡಿ 2 ಅಂಕದ ಪ್ರಶ್ನೆಗಳು 8 ಇರುತ್ತೆ, 16 ಮಾರ್ಕ್ಸ್ಗೆ. ಸೊ 17th ಕ್ವಶನ್ ನೋಡಿ. ಕರ್ನಾಟಕ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ವಿವರಿಸಿ. ವಿಶ್ವದ ರಾಷ್ಟ್ರಗಳ ಅಭಿವೃದ್ಧಿಯಲ್ಲಿ IBRDಯ ಪಾತ್ರವನ್ನು ವಿವರಿಸಿ. ಸೊ ನೀವು ಇದಕ್ಕೆ 4 ಪಾಯಿಂಟ್ಸ್ ಬರೀಬೇಕು, ನಿಮಗೆ 2 ಮಾರ್ಕ್ಸ್ ಬರುತ್ತೆ. ಸೊ 8 ಕ್ವಶನ್ಸ್ ಇದೆ, 8 ಕ್ವಶನ್ಸಿಂದ ನಿಮಗೆ 16 ಮಾರ್ಕ್ಸ್, ಅಂದರೆ ನೀವು 4 ಪಾಯಿಂಟ್ಸ್ ಬರೀಲೇಬೇಕು ಒಂದು ಪ್ರಶ್ನೆಗೆ. ಸೊ ಬನ್ನಿ 18th ಕ್ವಶನ್ ನೋಡೋಣ. ನೋಡಿ, ಬಾಲಕಾರ್ಮಿಕ ಸಮಸ್ಯೆಗೆ ಕಾರಣಗಳಾವುವು, ಆಮೇಲೆ ದೊಂಬಿಗೆ ಕಾರಣಗಳಾವುವು. ಸೊ ಕಾರಣಗಳನ್ನು ಕೇಳಿದ್ದಾರೆ. ಸೊ ಬಾಲಕಾರ್ಮಿಕ ಅಂದರೆ ಬಡತನ ಇರುತ್ತೆ, ಅದಕ್ಕೋಸ್ಕರ ಅವರನ್ನು ಕೆಲಸಕ್ಕೆ ಸೇರಿಸ್ಬಿಡ್ತಾರೆ, ಅಥವಾ ತಂದೆ ತಾಯಿ ಇಲ್ಲದೆ ಇರೋದು, ಈ ಥರ ರೀಸನ್ಸಿಂದ ಅಂದರೆ ಕಾರಣಗಳಿಂದ ಅವರನ್ನೆಲ್ಲ ಬಾಲಕಾರ್ಮಿಕರನ್ನಾಗಿ ಮಾಡಿರ್ತಾರೆ. ಸೊ ಅದನ್ನು ಬರೆದ್ರೆ ಆಯಿತು. ಜನರಲಾಗೆ ನೀವು ನಾರ್ಮಲಾಗಿ ಏನು ನೋಡ್ತೀರಾ ಒಂದು ಕಾರಣಗಳನ್ನು ಅದನ್ನೇ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಬನ್ನಿ ನೆಕ್ಸ್ಟ್ ನೋಡೋಣ. ಜುನಾಗಢ ಸಂಸ್ಥಾನವನ್ನು ಭಾರತದ ಒಕ್ಕೂಟಕ್ಕೆ ಹೇಗೆ ವಿಲೀನಗೊಳಿಸಲಾಯಿತು? ನಾನಿದು ನಿನ್ನೆ ಕೊಟ್ಟಿರೋ ಪ್ರಶ್ನೆನಲ್ಲಿತ್ತು, ನೋಡಿ, ಬೇಕಿದ್ರೆ ನಾನು ಟಿಕ್ ಹಾಕ್ತೀನಿ ಯಾವ ಪ್ರಶ್ನೆ ಇತ್ತು ಅಂತ. 20ನೇ ಪ್ರಶ್ನೆಯೂ ಸಹ ಇತ್ತು. ಮಳೆ ಕೊಯ್ಲಿನ ಪ್ರಾಮುಖ್ಯತೆಯನ್ನು ವಿವರಿಸಿ. ಸೊ ಇದನ್ನು ನಾನು ಹೇಳಿದ್ದೀನಿ, ನೀವೆಲ್ಲ ಅದನ್ನು ಬರೆದಿರ್ತೀರಾ ಅನ್ಕೋತೀನಿ. ನೆಕ್ಸ್ಟ್, ಹತ್ತಿಯು ಭಾರತದ ಅತ್ಯಂತ ಪ್ರಮುಖ ನಾರು ಬೆಳೆಯಾಗಿದೆ, ಏಕೆ? ಸೊ ಇದು ಅವರೇ ಕೊಟ್ಟಿರೋ ಅಂಥ ಪ್ರಶ್ನೆ. ಸೊ ಇದು ಸ್ವಲ್ಪ ನಿಮಗೆ ಟ್ವಿಸ್ಟ್ ಮಾಡಿ ಕೊಟ್ಟಿದ್ದಾರೆ ಪ್ರಶ್ನೆನ. ಸೊ ಅದನ್ನು ಬರೆದಿರ್ತೀರಾ ಅನ್ಕೋತೀನಿ. ನೆಕ್ಸ್ಟ್ ನೋಡೋಣ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯಿಂದ ಬ್ರಿಟಿಷರ ವಶವಾದ ದೇಶೀಯ ಸಂಸ್ಥಾನಗಳನ್ನು ಹೆಸರಿಸಿ. ಸೊ ಯಾವ ಸಂಸ್ಥಾನಗಳು ಅನ್ನೋದನ್ನು ನಾನು ಪಾಯಿಂಟ್ ಮಾಡಿ ಹೇಳಿದ್ದೆ. ಅದು 5 ಅಥವಾ 7 ಇದೆ. ಸೊ 7 or 5 ಇದೆ, ನೀವು ಅದನ್ನು ಬರೆದಿರ್ತೀರಾ ಅನ್ಕೋತೀನಿ. ನೆಕ್ಸ್ಟ್ ನೋಡೋಣ. 23rd ಕ್ವಶನ್. ಸದಾ ಹಸಿರು ಕ್ರಾಂತಿಯನ್ನು ಏಕೆ ಪ್ರಾರಂಭಿಸಲಾಯಿತು? ನೋಡಿ, 24th ಕ್ವಶನ್ನು ಈ ಪಾಠದಿಂದನೇ ಬರುತ್ತೆ. ಸೊ ಪ್ರತಿ ಸಾರಿನೂ ಹೇಳ್ತಾ ಇರ್ತೀನಿ ನಾನು ಯಾಕೆ ಅನ್ನೋದನ್ನು 2 ರೀಸನ್ಸ್ ಕೊಡಬೇಕು. ನೀವು ಅದಕ್ಕೆ 2 ರೀಸನ್ಸ್ ಕೊಟ್ರೇ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಸೊ ಇದರಲ್ಲೇನು 4 ರೀಸನ್ಸ್ ಇಲ್ಲ. ಸೊ ಅದಕ್ಕೋಸ್ಕರ 4 ಪಾಯಿಂಟ್ಸ್ ಬರೆಯೋದು ಬೇಕಾಗಿಲ್ಲ, 2 ಪಾಯಿಂಟ್ಸ್ ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಯಾಕಂದರೆ ಅದು ಕ್ವಶನ್ ಇರೋದು ಹಂಗೆ, ಆನ್ಸರ್ ಇಷ್ಟೇ ಇದೆ ಅನ್ನೋದು ಸಹ ಟೆಕ್ಸ್ಟ್ ಬುಕ್ಕಲ್ಲೂ ಸಹ ಅಷ್ಟೇ ಆನ್ಸರ್ ಇದೆ. ಸೊ ನಿಮಗೆ 2 ಮಾರ್ಕ್ ಬರುತ್ತೆ. ನೆಕ್ಸ್ಟ್ ನೋಡಿ, ಈ 3 ಅಂಕದ ಪ್ರಶ್ನೆಗಳಲ್ಲಿ ನಾನು ಕೊಟ್ಟಿರೋ ಅಂಥ ಪ್ರಶ್ನೆಗಳೇ ಬಂದಿರೋದು, ಬಿಟ್ಟು ಬೇರೆ ಏನು ತುಂಬ ಟ್ವಿಸ್ಟ್ ಮಾಡಿ ಅಥವಾ ಯಾವುದೋ ಒಂದು ಬೇರೆ ಪ್ರಶ್ನೆಗಳು ಗೊತ್ತಿಲ್ಲದೆ ಇರೋವಂಥ ಪ್ರಶ್ನೆಗಳು ಕೊಟ್ಟೇ ಇಲ್ಲ. ಸೊ ಬನ್ನಿ, ನಾನಿವಾಗ ಯಾವ್ಯಾವ ಪ್ರಶ್ನೆ ಕೊಟ್ಟಿದ್ದೆ ಅನ್ನೋದನ್ನು ನೋಡ್ತೀನಿ, ಹೇಳ್ತೀನಿ, ನೀವು ಬರೆದಿದ್ದೀರಾ ಇಲ್ವಾ ಅಂತ ಕೆಳಗಡೆ ಕಮೆಂಟ್ ಹಾಕಿ. ನೋಡಿ, 25th ಕ್ವಶನ್ನು. ಡಚ್ಚರ ವಿರುದ್ಧದ ಮಾರ್ತಾಂಡವರ್ಮನ ಹೋರಾಟವನ್ನು ವಿವರಿಸಿ. ಈ ಪ್ರಶ್ನೆ ಬಂದಿತ್ತು. ನೋಡಿ, ನೆಕ್ಸ್ಟು ಅಥವಾ ಅಂತ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ, ಇದು ಸಹ ನಾನು ಕೊಟ್ಟಿದ್ದೆ. ಸೊ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ವಿವರಿಸಿ. ಬೇಕಿದ್ದರೆ ಒಂದು ಸಾರಿ ಹೋಗಿ ನಮ್ಮ ಚಾನಲಲ್ಲಿ ವಿಸಿಟ್ ಮಾಡಿ, ಅಲ್ಲಿ ನೀವು ನಿನ್ನೆ ಹಾಕಿರುವಂಥ ವೀಡಿಯೋನೇ ನೋಡಿ, ನಿಮಗೆ ಗೊತ್ತಾಗುತ್ತೆ. ಪಾರ್ಟ್ 1 ಮತ್ತು ಪಾರ್ಟ್ 2 2 ವೀಡಿಯೋ ಹಾಕಿದ್ದೀನಿ. ಸೊ ಅದೆರಡರನ್ನು ನೋಡಿ, ಅದೆರಡರಲ್ಲೂ ಈ ಪ್ರಶ್ನೆ ಇರಲಿಲ್ಲ ಅಂದರೆ ಬಂದುಬಿಟ್ಟು ನನಗೊಂದು ಸಾರಿ ಕಮೆಂಟ್ ಹಾಕಿ, ನಾನು ಬೇಕಿದ್ದರೆ ನಿಮಗೆ ಪ್ರೂವ್ ಮಾಡ್ತೀನಿ. ಸೊ ನೋಡಿ, ನೆಕ್ಸ್ಟು 26th ಕ್ವಶನ್. ಅರಣ್ಯಗಳನ್ನು ನಾವೇ ಏಕೆ ಸಂರಕ್ಷಿಸಬಹುದು? ಯಾವ ರೀತಿ ನಾವು ಅರಣ್ಯಗಳನ್ನು ಸಂರಕ್ಷಿಸಬಹುದು ಅನ್ನೋದನ್ನು ಕೇಳಿದ್ದಾರೆ. ಸೊ ಇದು ಸಹ ಬಂದಿತ್ತು ಪ್ರಶ್ನೆ ನಾನು ಕೊಟ್ಟಿರೋ ಅಂಥ PDF-ಅಲ್ಲಿ. ನೆಕ್ಸ್ಟ್ ನೋಡಿ, ದೂರ ಸಂವೇದಿ ತಂತ್ರಜ್ಞಾನವು ಇಂದು ಅತ್ಯಂತ ಅವಶ್ಯಕವಾಗಿದೆ. ಇದು ಬಂದಿತ್ತು. ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್, ನಾನು ಇದನ್ನು ಇಂಪಾರ್ಟೆಂಟ್ ಅಂತ ಅಲ್ಲಿ ನಾನು ರೆಡ್ ಪೆನ್ನಲ್ಲಿ ಮಾರ್ಕ್ ಮಾಡಿ ಸಹ ಹೇಳಿದ್ದೆ. ಸೊ ಇದು ನೋಡ್ಬೋದು, ವೈಯಕ್ತಿಕ ಹಣಕಾಸು ಮತ್ತು ಸಾರ್ವಜನಿಕ ಹಣಕಾಸುಗಳ ನಡುವಿನ ವ್ಯತ್ಯಾಸ, ಇದು ಸಹ ನಾನು ಹೇಳಿದ್ದೆ. ನೆಕ್ಸ್ಟ್, ಬ್ಯಾಂಕುಗಳು ಸಲ್ಲಿಸುವ ಸೇವೆಗಳು. ಸೊ ಇದು ನಾನು ನಿಮಗೆ ತುಂಬ ಕ್ವಶನ್ಸ್ ಈ ರೀತಿಯೂ ಕೊಡ್ಬೋದು, ಆ ರೀತಿಯೂ ಕೊಡ್ಬೋದು ಅಂತ ಬ್ಯಾಂಕ್ಗಳ ಬಗ್ಗೆ ಬ್ಯಾಂಕ್ ಪಾಠದಲ್ಲಿ ಅಥವಾ ನಿಮ್ಮ ಒಂದು 28th ಕ್ವಶನ್ಗೆ ಏನಿದೆ ಬ್ಯಾಂಕ್ ಪಾಠದಿಂದ ಅದು ಅನುಕೂಲಗಳೇ ಬರುತ್ತೆ ಅಂತ ಸಹ ನಾನು ಹೇಳಿದ್ದೆ. ಗ್ಯಾರಂಟಿ ಸಹ ಕೊಟ್ಟಿದ್ದೆ ನಿಮಗೆ 3 ಮಾರ್ಕಿಗೆ ಬಂದೇ ಬರುತ್ತೆ ಅಂತ. ಸೊ ನೋಡಿದವರೆಲ್ಲ ಬರೆದಿರ್ತೀರಾ. ಸೊ ನಿಮ್ಮ ಒಂದು ಮಾರ್ಕ್ಸ್ ಎಷ್ಟು ಕೌಂಟ್ ಆಗಿದೆ ಅನ್ನೋದನ್ನು ಹೇಳಿ ಒಂದು ಸಾರಿ ಕಮೆಂಟಲ್ಲಿ. ನೆಕ್ಸ್ಟ್ ನೋಡಿ, ಭಾರತೀಯ ಸಮಾಜವನ್ನು ಸುಧಾರಿಸುವಲ್ಲಿ ದಯಾನಂದ ಸರಸ್ವತಿಯವರ ಪಾತ್ರವು ಸ್ಮರಣೀಯವಾದದ್ದು, ಸಮರ್ಥಿಸಿ. ನೋಡಿ, ಈ ಪ್ರಶ್ನೆಗೆ ನಾನು ಹೇಳಿದ್ದೆ ಎಲ್ಲ ಸಮಾಜಕ್ಕೂ ಒಂದೇ ರೀತಿ ಬರ್ಕೊಳ್ಳಿ. ಅಂದರೆ ಇವಾಗ ಅವರ ಒಂದು
ಏನೇನು ಅವರು ಬೇರೆ ಬದಲಾವಣೆಗಳನ್ನ ತಂದರು, ಏನೇನು ಖಂಡಿಸಿದ್ರು, ಇದನ್ನೆಲ್ಲ ನಾನು ಎಲ್ಲ ಸಮಾಜಕ್ಕೂ ಒಂಥರ ಜನ್ರಲಾಗಿ ಬರುವಂಥ ಪಾಯಿಂಟ್ಸ್ ಎಲ್ಲ ನೋಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಅದನ್ನೇ ನೀವು ಸಪ್ರೇಟಾಗಿ ಬರೀರಿ ಅಂತ ಹೇಳಿದ್ದೆ. ಸೊ ಯಾವುದೇ ಒಂದು ಪ್ರಶ್ನೆ ಬಂದರೂ ಸಹ ನೀವು ಅದೊಂದು ಆನ್ಸರ್ನ ಎತ್ತಿ ಬರೆದ್ರೆ ಆಯಿತು, ನಿಮಗೆ 3 ಮಾರ್ಕ್ಸ್ ಅಥವಾ 4 ಮಾರ್ಕ್ಸ್ ಕೌಂಟ್ ಆಗುತ್ತೆ. ಸೊ ಅದನ್ನು ಬರೆದಿರ್ತೀರ ನಾನು ಹೇಳಿರೋ ಟ್ರಿಕ್ ಉಪಯೋಗಿಸ್ಕೊಂಡು. ಆಮೇಲೆ ಒಬ್ಬೊಬ್ಬರು ಮಿಸ್ ಮಾಡಿರ್ತೀರ ಅದನ್ನೆಲ್ಲ, ಬಿಕಾಸ್ ನೀವು ಪೂರ್ತಿಯಾಗಿ ವಿಡಿಯೋ ನೋಡಿರಲ್ಲ. ಸೊ ಪೂರ್ತಿಯಾಗಿ ವಿಡಿಯೋ ನೋಡಿದರೆ ನಿಮಗೆ ನೆನಪಿರುತ್ತೆ, ಓ ಈ ರೀತಿ ಹೇಳಿದರು ನಾನು ಆ ರೀತಿ ಬರೀಬೇಕು ಅಂತ. ಸೊ ಪೂರ್ತಿಯಾಗಿ ವಿಡಿಯೋ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಮುಂದೆ ಎಲ್ಲನೂ. ನೆಕ್ಸ್ಟ್ ನೋಡಿ, ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ವಿವರಿಸಿ. ಸೊ ನೆಕ್ಸ್ಟು, ಸಂಘಟಿತ ವಲಯದ ಕೆಲಸಗಾರರು ಮತ್ತು ಅಸಂಘಟಿತ ವಲಯದ ಕೆಲಸಗಾರರ ನಡುವಿನ ವ್ಯತ್ಯಾಸಗಳನ್ನು ವಿವರಿಸಿ. ಇದು ಇಂಪಾರ್ಟೆಂಟ್ ಅಂತ ಟಿಕ್ ಹಾಕಿ ಹೇಳಿದ್ದೀನಿ. ಒಂದು ಸಾರಿ ವಿಡಿಯೋ ಚೆಕ್ ಮಾಡಿ, ಡೌಟ್ ಇದ್ದರೆ. ಸೊ ಅದನ್ನು ನಾನು ಹೇಳಿದ್ದೀನಿ, ಬೇಕಿದ್ದರೆ ನೋಡಿ ಒಂದು ಸಾರಿ ಹೋಗ್ಬಿಟ್ಟು. ನೆಕ್ಸ್ಟ್ ನೋಡಿ 32, ಈ ಕ್ವಶನ್ಗೂ ಸಹ ನಾನು ಹೇಳಿದ್ದೀನಿ. ಅಂದರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ವಿಫಲವಾಯಿತು, ಯಾಕೆ, ಕಾರಣಗಳು ನಾನು ಕೊಟ್ಟಿರೋ PDF ಅಲ್ಲಿ ಇಲ್ಲ ಅಂದರೆ ನೀವು ಬಂದುಬಿಟ್ಟು ಹೇಳಿ ನನಗೆ. ನಾನು ಕೊಟ್ಟಿರೋ ಅಂಥ ಪ್ರಶ್ನೆಗಳೇ ಬಂದಿದೆ. ನಿನ್ನೆ ನಾನು ಏನು ಕೊಟ್ಟಿದ್ದೀನಿ ಪ್ರಶ್ನೆಗಳು, ಅದೇ ಪ್ರಶ್ನೆಗಳಿಲ್ಲಿ ಬಂದಿದೆ 3 ಮಾರ್ಕ್ಸ್ಗೆ. ಸೊ ಯಾವುದೇ ಒಂದು ಪ್ರಶ್ನೆ ಮಿಸ್ ಆಗಿಲ್ಲ, ನಾನು ಕೊಟ್ಟಿರೋ ಇಂಪಾರ್ಟೆಂಟ್ ಪ್ರಶ್ನೆಗಳೇ ಇಲ್ಲಿ ಬಂದಿದೆ. ನಾನು ಅದರಲ್ಲೂ ಸಹ ಇಂಪಾರ್ಟೆಂಟ್ ಅಂತ ಮಾರ್ಕ್ ಮಾಡಿ ಸಹ ಹೇಳಿದ್ದೀನಿ. ಸೊ ಅದು ಇದು ಎಲ್ಲ ಸೇರಿಸಿ ಬಂದಿದೆ. ಸೊ ಬನ್ನಿ ನೆಕ್ಸ್ಟ್ ನೋಡೋಣ. 33 ಕ್ವಶನು, ಪ್ರವಾಹಗಳು ಉಂಟಾಗಲು ಕಾರಣವೇನು? ಇದು ಸಹ ನಾನು ಹೇಳಿದ್ದೆ, ಪ್ರವಾಹ, ಚಂಡಮಾರುತ ಇದೆಲ್ಲದಕ್ಕೂ ಒಂದೇ ರೀಸನ್ ಬರ್ಕೊಳ್ಳಿ. ಅಂದರೆ ಇವಾಗ ಕಾರಣಗಳು, ಪರಿಣಾಮಗಳು, ಮುನ್ನೆಚ್ಚರಿಕಾ ಕ್ರಮಗಳು 3ಕ್ಕೂ ಜನರಲಾಗಿ ಒಂದೇ ಥರ ಬರ್ಕೊಳ್ಳಿ ಅಂತಲೂ ಇದಕ್ಕೆ ಒಂದು ಟ್ರಿಕ್ ಹೇಳ್ಕೊಟ್ಟಿದ್ದೆ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿರೋರು ಕನ್ಫರ್ಮ್ ಆಗಿ ಬರದೇ ಇರ್ತೀರ, ಡೌಟ್ ಇಲ್ಲ ಅದರಲ್ಲಿ. ಬನ್ನಿ ನೆಕ್ಸ್ಟ್ ನೋಡೋಣ. ನೋಡಿ ನೆಕ್ಸ್ಟು 34th ಕ್ವಶನ್ನು, ಮೈಸೂರು ಸಂಸ್ಥಾನಕ್ಕೆ 10ನೇ ಚಾಮರಾಜೇಂದ್ರ ಒಡೆಯರ್ ಅವರ ಕೊಡುಗೆಗಳನ್ನು ವಿವರಿಸಿ. ಸೊ ಈ ಪ್ರಶ್ನೆಗೆ ನಾನು ಹೇಳಿದ್ದೆ ಇದು ಬರುತ್ತೆ ಅಥವಾ ನಿಮಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ದು ಬರುತ್ತೆ ಅಂತ. ಸೊ ಇಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ದು ಬಂದಿದೆ. ಸೊ ಇದು ಬರೆದಿರ್ತೀರಾ ಅನ್ಕೋತೀನಿ. ನೆಕ್ಸ್ಟ್ ನೋಡಿ 35th ಕ್ವಶನ್ನು, ಮರುಭೂಮಿ ಮಣ್ಣು ಮೆಕ್ಕಲು ಮಣ್ಣಿಗಿಂತ ಹೇಗೆ ಭಿನ್ನವಾಗಿದೆ? ಸೊ ಇದರಲ್ಲಿ ಭಿನ್ನತೆಗಳು ಸಹ ಇತ್ತು, ಕಪ್ಪು ಮಣ್ಣು ಆಗ್ಬೋದು, ಕೆಂಪು ಮಣ್ಣು. ಇಲ್ಲಿ ಮರುಭೂಮಿ ಮಣ್ಣು ಮತ್ತು ಮೆಕ್ಕಲು ಮಣ್ಣು ಕೊಟ್ಟಿದ್ದಾರೆ. ಸೊ ಇದನ್ನು ಬರೆದಿರ್ತೀರಾ. ನೆಕ್ಸ್ಟ್ ನೋಡೋಣ 36th ಕ್ವಶನ್, ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರವನ್ನು ವಿವರಿಸಿ. ಸೊ ನಾನು ತೀವ್ರವಾದಿಗಳು ಅಥವಾ ಮಂದಗಾಮಿಗಳು ಬರುತ್ತೆ ಅಂತ ಹೇಳಿದ್ದೆ. ಸೊ ಇಲ್ಲಿ ಮಂದಗಾಮಿಗಳು ಬಂದಿದೆ, ಅದನ್ನು ಮಾರ್ಕ್ ಮಾಡಿ ಸಹ ಹೇಳಿದ್ದೆ. ನೆಕ್ಸ್ಟ್, ಕೋಮುವಾದವು ನಮ್ಮ ದೇಶದ ಏಕತೆ ಮತ್ತು ಸಮಗ್ರತೆಗೆ ಧಕ್ಕೆಯನ್ನು ಉಂಟು ಮಾಡುತ್ತದೆ. ಸೊ ಕೋಮುವಾದ ಯಾವ ರೀತಿ ದುಷ್ಪರಿಣಾಮ ಬೀರುತ್ತೆ ನಮ್ಮ ಒಂದು ದೇಶದ ಏಕತೆ ಮತ್ತು ಸಮಗ್ರತೆ ಮೇಲೆ ಅನ್ನೋದನ್ನು ವಿವರಿಸಬೇಕು ಅಷ್ಟೇ. ಸೊ ನೀವು 4 ಮಾರ್ಕ್ಸ್ಗೆ ಇರೋದ್ರಿಂದ 8 ಪಾಯಿಂಟ್ಸ್ ಬರೀಬೇಕು. ನೆಕ್ಸ್ಟ್ ನೋಡೋಣ, ನಮ್ಮ ಮ್ಯಾಪನ್ನು ನೀವು 5 ಗುರುತಿಸ್ಬೇಕು. 5 ಒಂದು ಏನಿದೆ ನಿಮ್ಮ ಒಂದು ಇಂಡಿಯಾ ಮ್ಯಾಪಲ್ಲಿ. ಸೊ ನೀವು 5ನ್ನ ಗುರುತಿಸಿದ್ರೆ ಪ್ಲೇಸಸ್ನ, ಆವಾಗ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ಸೊ ನಾನು ಶಾರ್ಟಾಗಿ ಈ ಥರ ಬರೆದಿದ್ದೀನಿ, ಬಟ್ ನೀವು ಚೆನ್ನಾಗಿ ಬರೆದಿರ್ತೀರ ಅನ್ಕೋತೀನಿ. ನೋಡಿ 82.5 ಡಿಗ್ರಿ ಪೂರ್ವ ರೇಖಾಂಶ. ಸೊ ಇದು ಇಲ್ಲಿದೆ. ನೆಕ್ಸ್ಟು ಇಂದಿರಾ ಪಾಯಿಂಟ್ ಇಲ್ಲಿದೆ, ಬಾಂಬೆ ಹೈ. ನೆಕ್ಸ್ಟ್ ನೋಡಿ ಬಾಂಬೆ ಹೈ, ಆಮೇಲೆ ಸೇಲಂ, ಕೋಲ್ಕತ್ತಾ, ಲಾತೂರ್, ಬಾಕ್ರಾನಂಗಲ್ ಅಣೆಕಟ್ಟು. ಬಾಕ್ರಾನಂಗಲ್ ಇಲ್ಲಿದೆ. ಸೊ ಮಲಬಾರ್ ತೀರ ಇಲ್ಲಿದೆ, ನಾನು ಇದೇನು ಮಾರ್ಕ್ ಮಾಡ್ತಾಯಿದ್ದೀನಿ ಇದು ಮಲಬಾರ್ ತೀರ. ಆಮೇಲೆ ಮೌಸಿನ್ ರಾಮ್ ಇಲ್ಲಿದೆ. ನೆಕ್ಸ್ಟು ನರೋರಾ. ಸೊ ನಾನಿಲ್ಲಿ 5 ಒಂದು ಪ್ಲೇಸಸ್ನ ಗುರುತಿಸಿದ್ದೀನಿ. ಸೊ ನೀವು ಇದೇ ರೀತಿ ನಿಮಗೆ 10 ಕೊಟ್ಟಿರ್ತಾರೆ, 10ರಲ್ಲಿ 5 ಗುರುತಿಸೋದೇನು ದೊಡ್ಡದಲ್ಲ. ಸೊ ಮೊದಲೆಲ್ಲ ಲಾಸ್ಟ್ ಇಯರ್ ಎಲ್ಲ ಬರೀ 7 ಮಾತ್ರ ಕೊಟ್ಟಿರೋರು. ಸೊ ಈ ವರ್ಷ 10ನ್ನ ಮಾಡಿದ್ದಾರೆ. ಸೊ ನಿಮಗೆ ತುಂಬ ಯೂಸ್ಫುಲ್ ಇದು, ಬಿಕಾಸ್ ನೀವು ಆರಾಮಾಗಿ ಮಾರ್ಕ್ಸ್ ತೆಗಿಬೋದು, ಸ್ಕೋರಿಂಗ್ ಸಹ ಮಾಡ್ಬೋದು ಅಂತಂದ್ಬಿಟ್ಟು. ಸೊ ಬನ್ನಿ, ಇಷ್ಟೇ ನಮ್ಮ ಇವತ್ತಿನ ವಿಡಿಯೋ. ಸೊ ಯಾರ್ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಯಾರ್ಯಾರು ಎಷ್ಟೆಷ್ಟು ಮಾರ್ಕ್ಸ್ ತೆಗೆದಿದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.